ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಅನಂತಮೂರ್ತಿಯವರು ಬರೆದಂತಹ ಸಂಸ್ಕಾರ ಎಂಬ ಈ ಕಾದಂಬರಿಯ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋಣ. ಸಂಸ್ಕಾರ 1965ರಲ್ಲಿ ಮೊದಲ ಬಾರಿಗೆ ಪ್ರಕಟವಾದಂತಹ ಈ ಕಾದಂಬರಿಯ ಕತೆ 1930-40ರ ದಶಕಗಳಲ್ಲಿ ಶಿವಮೊಗ್ಗ ಜಿಲ್ಲೆಯ ಸುತ್ತಮುತ್ತಲೂ ನಡೆಯುವಂತಹ ಒಂದು ಕತೆ. ದೂರ್ವಾಸಪುರ ಎಂಬ ಒಂದು ಊರು, ಅಲ್ಲಿರುವಂತಹ ಒಂದು ಅಗ್ರಹಾರದಲ್ಲಿ ಕತೆ ಶುರುವಾಗುತ್ತೆ. ಚಂದ್ರಿ ಎಂಬ ಮಹಿಳೆ ಪ್ರಾಣೇಶಾಚಾರ್ಯ ಅವರ ಮನೆಗೆ ಬಂದು ನಾರಾಯಣಪ್ಪ ತೀರೋಗಿದ್ದಾನೆ ಎನ್ನುವ ವಿಷಯವನ್ನ ತಿಳಿಸ್ತಾರ. ಪ್ರಾಣೇಶಾಚಾರ್ಯರು ಕೂಡಲೇ ಅಗ್ರಹಾರದ ಬೇರೆ ಬ್ರಾಹ್ಮಣರಿಗೆ ವಿಷಯವನ್ನ ತಿಳಿಸಿ ಯಾರು ಊಟ ಮಾಡಬಾರದು ಅಂತ ಹೇಳಿ ಬರ್ತಾರ. ಈ ಪ್ರಾಣೇಶಾಚಾರ್ಯರು 12 ವರ್ಷಗಳ ಕಾಲ ಕಾಶಿಯಲ್ಲಿದ್ದು ವೇದಾಭ್ಯಾಸವನ್ನು ಮಾಡಿರೋದ್ರಿಂದ ಅವರಿಗೆ ಊರಿನಲ್ಲಿ ಒಳ್ಳೆ ಹೆಸರಿರುತ್ತೆ, ಅವರ ಮಾತಿಗೆ ಬೆಲೆ ಇರುತ್ತೆ. ಅವರ ಮಡದಿ ಅವರಿಗೆ ಕಾಯಿಲೆ ಇರೋದ್ರಿಂದ ಅವರು ಹಾಸಿಗೆ ಹಿಡಿದಿರ್ತಾರ. ಪ್ರಾಣೇಶಾಚಾರ್ಯರಿಗೆ ಮಕ್ಕಳಿರೋದಿಲ್ಲ. ಪ್ರತಿದಿನ ಮಾರುತಿ ಗುಡಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿ ಬರೋದು ಅವರ ಒಂದು ಕೆಲಸ ಆಗಿರುತ್ತೆ. ಈಗ ಪ್ರಾಣೇಶಾಚಾರ್ಯರ ಮನೆಯ ಮುಂದೆ ಅಗ್ರಹಾರದ ಬೇರೆ ಬ್ರಾಹ್ಮಣರು, ಹೆಂಗಸರು ಇವರೆಲ್ಲ ಸೇರಿದ್ದಾರೆ. ಅಲ್ಲಿ ಒಂದು ಸಮಸ್ಯೆ ಉಂಟಾಗಿದೆ. ಏನು ಅಂದ್ರೆ, ತೀರಿ ಹೋಗಿರುವಂತಹ ಈ ನಾರಾಯಣಪ್ಪನ ಶವ ಸಂಸ್ಕಾರವನ್ನು ಯಾರು ಮಾಡೋದು ಅನ್ನೋದು. ಕಾರಣ ಏನಂದ್ರೆ, ನಾರಾಯಣಪ್ಪನ ಹೆಂಡತಿ ತೀರೋಗಿದ್ದಾಳೆ, ನಾರಾಯಣಪ್ಪನಿಗೆ ಮಕ್ಕಳಿಲ್ಲ. ಅವನು ಒಬ್ಬ ಬ್ರಾಹ್ಮಣ, ಆದರೆ ಅವನು ಕುಂದಾಪುರದಿಂದ ಈ ಚಂದ್ರಿ ಎಂಬ ಒಬ್ಬಳು ಹೆಂಗಸನ್ನ ಕರ್ಕೊಂಡು ಬಂದು ಇಲ್ಲಿ ಇಟ್ಕೊಂಡಿದ್ದಾನೆ. ಈಗ ಇವನ ಶವ ಸಂಸ್ಕಾರವನ್ನು ಯಾರು ಮಾಡೋದು ಅನ್ನೋದು ಪ್ರಶ್ನೆ. ಆಗ ಪ್ರಾಣೇಶಾಚಾರ್ಯರು ಏನ್ ಹೇಳ್ತಾರಂದ್ರೆ, ಅವನು ಒಬ್ಬ ಬ್ರಾಹ್ಮಣ, ಅವನ ಒಂದು ಶವ ಸಂಸ್ಕಾರವನ್ನ ಅವನ ಸಂಬಂಧಿಕರು ಯಾರಾದ್ರೂ ಮಾಡ್ಬೋದು, ಇಲ್ಲ ಬೇರೆ ಯಾರಾದ್ರೂ ಬ್ರಾಹ್ಮಣರು ಮಾಡ್ಬೋದು ಅಂತ ಹೇಳ್ತಾರ. ಅಲ್ಲಿ ಸಂಬಂಧಿಕರು ಅಂತ ನೋಡಿದ್ರೆ ಗರುಡಾಚಾರ್ಯ ಹಾಗೂ ಲಕ್ಷ್ಮಣಾಚಾರ್ಯ. ಗರುಡಾಚಾರ್ಯನ ಕೇಳಿದಾಗ ಅವನು ಏನ್ ಹೇಳ್ತಾನಂದ್ರೆ, ನನಗೂ ನಾರಾಯಣಪ್ಪನಿಗೂ ಜಗಳ ಆಗಿ ಆಣೆ ಭಾಷೆ ಆಗಿರುವಂತಹ ವಿಷಯ ಇಡೀ ಊರಿಗೆ ಗೊತ್ತು. ನನಗೂ ಅವರ ತಂದೆಗೂ ಒಂದು ತೋಟದ ವಿಷಯಕ್ಕಾಗಿ ಜಗಳ ಆಗಿ ಕೋರ್ಟಿಗೆ ಹೋಗಿ ನಂತರ ನಾನು ಧರ್ಮಸ್ಥಳದ ನ್ಯಾಯವನ್ನು ತಂದ್ರೂ ಸಹ ಈ ನಾರಾಯಣಪ್ಪ ಅದನ್ನ ಧಿಕ್ಕರಿಸಿ ನಮ್ಮೊಂದಿಗೆ ಜಗಳ ಮಾಡ್ಕೊಂಡು ಹೊರಟೋದ. ಅವನೊಂದಿಗೆ ನಮಗೆ ಆಣೆ ಭಾಷೆ ಆಗಿದೆ, ಯಾವುದೇ ಒಂದು ಸಂಬಂಧ ಅವನೊಂದಿಗೆ ಇಲ್ಲ. ಹೇಗೆ ಅವನ ಶವ ಸಂಸ್ಕಾರ ನಾವು ಮಾಡೋದು ಅನ್ನೋ ರೀತಿಯಲ್ಲಿ ಕೇಳ್ತಾರೆ. ಅದೇ ರೀತಿ ಇನ್ನೊಂದು ವಿಷಯವನ್ನು ಅವರು ಹೇಳ್ತಾರೆ. ಈ ನಾರಾಯಣಪ್ಪ ಮೊದಲು ಬ್ರಾಹ್ಮಣನ, ಯಾಕಂದ್ರೆ ಅವನ ಬ್ರಾಹ್ಮಣನಾಗಿ ಒಬ್ಬಳು ಶೂದ್ರ ಹೆಂಗಸನ್ನ ಇಟ್ಕೊಂಡಿದ್ದಾನೆ, ಹೇಗೆ ಅವನ ಶವ ಸಂಸ್ಕಾರ ಮಾಡೋದು ಅಂತ ಕೇಳ್ತಾರ. ಈಗ ಲಕ್ಷ್ಮಣಾಚಾರ್ಯನ ಕೇಳಿದಾಗ ಅವನು ಏನ್ ಹೇಳ್ತಾನಂದ್ರೆ, ನೋಡಿ, ಈ ನಾರಾಯಣಪ್ಪ ನಮ್ಮ ಸಂಬಂಧಿಕ ಹೌದು, ನನ್ನ ಮಡದಿಯ ತಂಗಿಯನ್ನೇ ಅವನಿಗೆ ಕೊಟ್ಟು ಮದುವೆ ಮಾಡಿದ್ದು. ಅವನ ಮಡದಿ ತೀರೋದಾಗ ಅವಳ ಶವ ಸಂಸ್ಕಾರ ಮಾಡಕ್ಕೂ ಅವನು ಬರ್ಲಿಲ್ಲ. ಅದೇ ರೀತಿ ಅವರ ಅಪ್ಪ ಅಮ್ಮನ ಶ್ರಾದ್ದವನ್ನು ಕೂಡ ಅವನು ಮಾಡ್ಲಿಲ್ಲ. ಸಾಲಿಗ್ರಾಮವನ್ನ ಒಳಗೆ ಎಸೆದ. ಮುಸಲ್ಮಾನರನ್ನು ಅಗ್ರಹಾರಿಗೆ ಕರ್ಕೊಂಡು ಬಂದು ಅವರೊಂದಿಗೆ ಮಾಂಸಾಹಾರ ಊಟ ಮಾಡ್ದ, ಮದ್ಯಪಾನ ಮಾಡ್ದ, ಶೂದ್ರ ಹೆಂಗಸೊಬ್ಬಳನ್ನ ಇಟ್ಕೊಂಡಿದ್ದಾನೆ. ಹೀಗೆ ಇರುವಂತಹ ವ್ಯಕ್ತಿಯ ಶವ ಸಂಸ್ಕಾರವನ್ನು ನಾವು ಹೇಗ್ ಮಾಡೋದು ಅಂತ ಅವ್ರು ಕೇಳ್ತಾರ. ಪ್ರಾಣೇಶಾಚಾರ್ಯರು ಏನ್ ಹೇಳ್ತಾರಂದ್ರೆ, ಅವನು ಬ್ರಾಹ್ಮಣ್ಯವನ್ನು ಬಿಟ್ರು ಬ್ರಾಹ್ಮಣ್ಯ ಅವನ್ನ ಬಿಡ್ಲಿಲ್ಲ. ಯಾಕಂದ್ರೆ ಅವನಿಗೆ ನಾವು ಬಹಿಷ್ಕಾರ ಮಾಡಿಲ್ಲ, ಆದ್ದರಿಂದ ಅವನು ಬ್ರಾಹ್ಮಣನಾಗಿ ಸತ್ತಿದ್ದಾನೆ. ಆದ್ದರಿಂದ ಅವನ ಶವ ಸಂಸ್ಕಾರವನ್ನ ಬ್ರಾಹ್ಮಣರೇ ಮಾಡಬೇಕು, ಇಲ್ಲ ಅವನ ಸಂಬಂಧಿಕರು ಮಾಡಬೇಕು. ಬೇರೆಯವರು ಮಾಡಿದ್ರೆ ಅದು ನಮ್ಮ ಬ್ರಾಹ್ಮಣ್ಯಕ್ಕೆ ವಂಚನೆ ಆಗುತ್ತೆ, ನಮಗೆ ಮುಂದೆ ಮಠದಿಂದ ಬಹಿಷ್ಕಾರ ಆಗ್ಬೋದು ಅಂತ ಹೇಳಿದಾಗ ಈ ರೀತಿಯ ಒಂದು ಸಮಸ್ಯೆಯಲ್ಲಿ ಇಡೀ ಅಗ್ರಹಾರ ಸಿಕ್ಕಾಕೊಂಡಿದೆ. ಈ ಶವ ಸಂಸ್ಕಾರ ಮಾಡದೆ ಯಾರು ಊಟ ಮಾಡೋಗಿಲ್ಲ, ಇಂತಹ ಪರಿಸ್ಥಿತಿ. ಆಗ ದಾಸಾಚಾರ್ಯ ಅಂತ ಒಬ್ಬ ಇರ್ತಾನ. ಅವನು ಏನ್ ಹೇಳ್ತಾನಂದ್ರೆ, ಈ ಪಕ್ಕದ ಊರು ಪಾರಿಜಾತಪುರ ಅಂತ, ಅಲ್ಲಿನವರೆಗೂ ಈ ನಾರಾಯಣಪ್ಪನಿಗೂ ಒಂದು ಸ್ನೇಹ ಇತ್ತು, ಅವರನ್ನೊಮ್ಮೆ ಕೇಳಿ ನೋಡೋಣ ಅಂತ ಹೇಳ್ತಾನ. ಪ್ರಾಣೇಶಾಚಾರ್ಯರು ಏನ್ ಹೇಳ್ತಾರಂದ್ರೆ, ನಾವು ಮಾಡದೇ ಇರೋದನ್ನ ಇನ್ನೊಬ್ಬರಿಗೆ ಮಾಡಿ ಅಂತ ಹೇಳೋದು ತಪ್ಪು, ಆದ್ರೂ ಸಹ ಅವರು ಇವನ ಸ್ನೇಹಿತರು ಅನ್ನೋ ಕಾರಣಕ್ಕೋಸ್ಕರ ಅವನು ತೀರೋಗಿರೋ ವಿಷಯವನ್ನ ಅವ್ರಿಗೆ ಹೇಳಿ, ಅವ್ರೇ ತಾವೇ ಮುಂದೆ ಬಂದು ಶವ ಸಂಸ್ಕಾರ ಮಾಡ್ತೀನಿ ಅಂದ್ರೆ ಏನು ತೊಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರ. ಅದೇ ರೀತಿ ಅವ್ರು ಹೇಳೋ ಇನ್ನೊಂದು ವಿಷಯ ಏನು ಅಂದ್ರೆ, ಈಗ ಈ ಧರ್ಮಶಾಸ್ತ್ರದಲ್ಲಿ ಇದಕ್ಕೆ ಏನಾದ್ರು ಪರಿಹಾರ ಇದೆಯಾ ಅಂತ ನಾನು ಓದಿ ನೋಡ್ತೀನಿ ಅಂತ ಹೇಳ್ತಾರ. ಆಮೇಲೆ ನಾವು ನಿರ್ಧಾರ ಮಾಡೋಣ ಅಂತ. ಆಗ ಅಲ್ಲಿ ಕೂತಿದ್ದಂತಹ ಚಂದ್ರಿ, ಅಂದ್ರೆ ನಾರಾಯಣಪ್ಪ ಇಟ್ಕೊಂಡಿರುವಂತಹ ಹೆಂಗಸು, ಅವಳು ತನ್ನಲ್ಲಿದ್ದಂತಹ ಬಂಗಾರದ ಒಡವೆಗಳನ್ನೆಲ್ಲ ತಂದು ಪ್ರಾಣೇಶಾಚಾರ್ಯರ ಮುಂದೆ ಇಟ್ಟು, ಈ ಶವ ಸಂಸ್ಕಾರದ ಖರ್ಚಿಗೆ ಇದು ಇರ್ಲಿ ಅಂತ ಹೇಳ್ತಾಳ. ಅದನ್ನು ನೋಡಿದಂತಹ ಅಲ್ಲಿದ್ದ ಎಲ್ಲರಿಗೂ ಆಶ್ಚರ್ಯ, ಅದರಲ್ಲೂ ಹೆಂಗಸರಿಗೆ.
ಆ ಚಿನ್ನವನ್ನು ನೋಡಿ ಅವರಿಗೆಲ್ಲ ಒಂದು ಆಸೆ ಉಂಟಾಗುತ್ತೆ. ಶವ ಸಂಸ್ಕಾರವನ್ನ ನಾವೇ ಮಾಡಿ ಆ ಚಿನ್ನವನ್ನ ತಗೋಣ ಅನ್ನೋ ರೀತಿಯಲ್ಲಿ ಕೆಲವರ ಮನಸ್ಸಿಗೆ ಬರುತ್ತೆ. ಈಗ ಈ ರೀತಿ ಪ್ರಾಣೇಶ್ವರರು ಹೇಳಿದ್ದಾರೆ, ಧರ್ಮಶಾಸ್ತ್ರದಲ್ಲಿ ಏನು ಪರಿಹಾರ ಇದೆ ನೋಡ್ತೀನಿ ಅಂತ. ಅದಕ್ಕೆ ಒಪ್ಕೊಂಡು ಎಲ್ಲರೂ ಹೊರಟೋಗ್ತಾರೆ. ಕೆಲವರು ಪಾರಿಜಾತಪುರಕ್ಕೆ ಹೋಗಿ ವಿಷಯವನ್ನ ಅಲ್ಲಿನ ಮಂಜಯ್ಯ ಸಾಹುಕಾರರು ಅವರಿಗೆ ತಿಳಿಸ್ತಾರೆ. ಅವರು ನಮಗೆ ಶವ ಸಂಸ್ಕಾರ ಮಾಡೋದಕ್ಕೆ ಏನು ಅಡ್ಡಿ ಇಲ್ಲ, ಆದ್ರೆ ಪ್ರಾಣೇಶಾಚಾರ್ಯರು ಹೇಗೆ ಹೇಳ್ತಾರ ಹಾಗೆ ಮಾಡೋಣ ಅಂತ ಅವರು ಒಪ್ಕೊಳ್ತಾರ. ಈಗ ಪ್ರಾಣೇಶಾಚಾರ್ಯರು ಈ ಧರ್ಮಶಾಸ್ತ್ರಗಳಲ್ಲಿ ಏನು ಹೇಳಿದೆ ಅನ್ನೋದನ್ನ ನೋಡ್ತಾ ಇರ್ತಾರ. ಅವರಿಗೆ ತನಗೂ ಹಾಗೂ ನಾರಾಯಣಪ್ಪನ ನಡುವೆ ನಡೆದಂತಹ ಒಂದು ವಿಷಯ ಜ್ಞಾಪಕಕ್ಕೆ ಬರುತ್ತೆ. ಕೆಲವು ತಿಂಗಳ ಹಿಂದೆ ನಾರಾಯಣಪ್ಪನಿಗೆ ಬುದ್ಧಿ ಹೇಳೋದಕ್ಕಂತ ಪ್ರಾಣೇಶಾಚಾರ್ಯರು ಹೋದಾಗ ನಾರಾಯಣಪ್ಪ ಅವರ ವಿರುದ್ಧವಾಗಿ ಮಾತಾಡಿ, ನಿಮ್ಮ ಈ ಗೊಡ್ಡು ಸಂಪ್ರದಾಯಗಳೆಲ್ಲ ನಾನು ಒಳಗಾಗೋದಿಲ್ಲ, ನನಗೆ ಹೇಗೆ ಇಷ್ಟನೋ ಹಾಗೆ ನಾನು ಜೀವನ ನಡೆಸ್ತೀನಿ, ಇದರಲ್ಲಿ ನಿಮ್ಮ ಬ್ರಾಹ್ಮಣ್ಯ ಎಷ್ಟು ದಿನ ಉಳಿಯುತ್ತೆ ನಾನು ನೋಡ್ತೀನಿ ಅನ್ನೋ ರೀತಿಯಲ್ಲಿ ಸವಾಲು ಹಾಕಿ, ನೀವು ಗೆಲ್ತೀರಾ ನಾನ್ ಗೆಲ್ತೀರಾ ನೋಡೋಣ ಅಂತ ಹೇಳಿರ್ತಾನ. ಈ ವಿಷಯ ಅವರ ಮನಸ್ಸಿಗೆ ಬಂದಿರುತ್ತೆ. ಈಗ ಅವರು ಈ ನಾರಾಯಣಪ್ಪ ಸತ್ತು ಹೋಗಿದ್ದಾನೆ, ಅವನ ಶವ ಸಂಸ್ಕಾರ ಮಾಡಬೇಕು, ಆದ್ರೆ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಧರ್ಮಶಾಸ್ತ್ರದಲ್ಲಿ ಪರಿಹಾರವನ್ನು ಹುಡುಕ್ತಾ ಇದ್ದಾರೆ. ಇಲ್ಲಿ ಗರುಡಾಚಾರ್ಯ ಹಾಗೂ ಲಕ್ಷ್ಮಣಾಚಾರ್ಯ ಮನೆಗೆ ಬಂದಾಗ ಅವರ ಮಡದಿಯರು, ಗರುಡಾಚಾರ್ಯನ ಮಡದಿಯಾದಂತಹ ಸೀತಾದೇವಿ, ಅವಳು ಏನ್ ಹೇಳ್ತಾನಂದ್ರೆ, ಈ ನಾರಾಯಣಪ್ಪ ನಮ್ಮ ಮಗನಾದಂತಹ ಶ್ಯಾಮ ಅವನ ತಲೆ ಕೆಡಿಸಿ ಅವನು ಮಿಲಿಟರಿಗೆ ಹೋಗಿ ಸೇರುವಾಗ ಮಾಡ್ದ. ಈಗ ಅವನ್ನ ಅಲ್ಲಿಂದ ಕರ್ಕೊಂಡ್ ಬರ್ಬೇಕಂದ್ರೆ ನಮಗೆ ಹಣದ ಅವಶ್ಯಕತೆ ಇದೆ. ಆದ್ದರಿಂದ ಈ ಶವ ಸಂಸ್ಕಾರವನ್ನ ಮಾಡೋದಕ್ಕೆ ಅನುಮತಿಯನ್ನ ಪಡ್ಕೊಳ್ಳಿ, ಅದರಿಂದ ಆ ಚಿನ್ನ ನಮ್ಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿ ಗಂಡನನ್ನ ಪ್ರಾಣೇಶಾಚಾರ್ಯನ ಹತ್ರ ಕಳಿಸ್ತಾರ. ಅದೇ ರೀತಿ ಲಕ್ಷ್ಮಣಾಚಾರ್ಯನ ಹೆಂಡತಿಯಾದಂತಹ ಅನುಸೂಯ, ಅವಳು ಏನ್ ಹೇಳ್ತಾರಂದ್ರೆ, ಈ ಚಿನ್ನಾಭರಣ ಎಲ್ಲ ನನ್ನ ತಂಗಿಗೆ ಸೇರಿದ್ದಾಗಿತ್ತು, ಆದ್ರೆ ಅವಳು ತೀರೋದ್ಲು. ನಾರಾಯಣಪ್ಪ ಸ್ವತಃ ನನ್ನ ಸೋದರ ಮಾವನ ಮಗ, ಆದ್ದರಿಂದ ನೀವು ಅನುಮತಿಯನ್ನ ಕೇಳಿ ಆ ಶವ ಸಂಸ್ಕಾರ ಮಾಡಿ ಆ ಚಿನ್ನ ಎಲ್ಲ ನಮ್ಗೆ ಸೇರ್ಬೇಕು ಅನ್ನೋ ರೀತಿಯಲ್ಲಿ ಅವಳು ಮಾತಾಡ್ತಾಳೆ. ಅದೇ ರೀತಿ ನನ್ನ ಮಗಳ ಗಂಡನ ಅಂದ್ರೆ ಅಳಿಯ ಶ್ರೀಪತಿ, ಅವನ ತಲೆಯನ್ನ ಕೆಡಿಸಿ ಅವನಿಗೆ ನಾಟಕದ ಹುಚ್ಚನ್ನು ಇಳಿಸಿದವನು ಸಹ ಈ ನಾರಾಯಣಪ್ಪ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ಕೊಳ್ತಾರ. ಈಗ ಗರುಡಾಚಾರ್ಯ ಹಾಗೂ ಲಕ್ಷ್ಮಣಾಚಾರ್ಯ ಪ್ರಾಣೇಶಾಚಾರ್ಯರ ಮನೆಗೆ ಬಂದು ಏನಾದ್ರು ಉತ್ತರ ಸಿಗ್ತಾ ಕೇಳ್ತಾರೆ. ಸಿಗದೇ ಇದ್ದ ಸಂದರ್ಭದಲ್ಲಿ ಆಪದ್ಧರ್ಮ ಅಂತ ಒಂದಿದೆ, ಅದರ ಪ್ರಕಾರ ನಾನು ಶವ ಸಂಸ್ಕಾರ ಮಾಡೋದಕ್ಕೆ ನೀವು ಅನುಮತಿ ಕೊಟ್ರೆ ಏನು ತೊಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾನ. ಲಕ್ಷ್ಮಣಾಚಾರ್ಯನು ಹಾಗೆ ಹೇಳ್ತಾನ. ಈಗ ಪ್ರಾಣೇಶಾಚಾರ್ಯಗೆ ಅರ್ಥ ಆಗುತ್ತೆ, ಇವರು ಚಿನ್ನದ ಆಸೆಗೋಸ್ಕರ ಈ ತರ ಮಾತಾಡ್ತಾ ಇದ್ದಾರೆ ಅಂತ. ಆಗ ಉಳಿದ ಬ್ರಾಹ್ಮಣರು ಅಲ್ಲಿ ಬರ್ತಾರೆ. ಅವರು ಬಂದಾಗ ಏನ್ ಹೇಳ್ತಾರ ಅಂದ್ರೆ, ನೋಡಿ ಅಗ್ರಹಾರದಲ್ಲಿ ಶವ ಇದೆ, ಯಾರು ಊಟ ಮಾಡೋಗಿಲ್ಲ, ಮತ್ತೆ ಅದರ ವಾಸನೆ ಅಗ್ರಹಾರ ತುಂಬಾ ಹರಡ್ತಾ ಇದೆ, ನಾವೇ ಒಂದ್ 4 ಜನ ಸೇರ್ಕೊಂಡು ಅವರ ಶವ ಸಂಸ್ಕಾರ ಮಾಡ್ಬೇಡ, ಆ ಚಿನ್ನ ಏನಿದೆ ಅದನ್ನ ನಾವು ಮಾರುತಿಗೆ ಕಿರೀಟ ಮಾಡಿ ಹಾಕೋಣ ಅನ್ನೋ ರೀತಿಯಲ್ಲಿ ಹೇಳ್ತಾರ. ಇದರಿಂದ ಗರುಡಾಚಾರ್ಯ ಹಾಗೂ ಲಕ್ಷ್ಮಣಾಚಾರ್ಯನಿಗೆ ಚಿಂತೆ ಶುರುವಾಗುತ್ತೆ, ಆದ್ರೆ ಮಾತಾಡಕ್ ಆಗೋದಿಲ್ಲ. ನೀವು ಧರ್ಮಶಾಸ್ತ್ರದಲ್ಲಿ ಏನಿದೆಯೋ ಅದನ್ನ ನೋಡಿ ಹೇಳಿ, ಆತರ ಮಾಡೋಣ ಅಂತ ಅವ್ರು ಹೇಳ್ತಾರ. ಈಗ ಪ್ರಾಣೇಶಾಚಾರ್ಯರು ಗ್ರಂಥಗಳೆಲ್ಲ ನೋಡ್ತಾ ಇದ್ರೆ ಅವರಿಗೆ ಮನಸ್ಸಿಗೆ ಒಪ್ಪುವಂತಹ ಯಾವುದೇ ಒಂದು ಪರಿಹಾರ ಅಲ್ಲಿ ಸಿಗ್ತಾ ಇಲ್ಲ. ಅವ್ರು ಏನ್ ಮಾಡ್ತಾರ ಅಂದ್ರೆ, ಕೊನೆಗೆ ನಾನು ಮಾರುತಿ ಗುಡಿಗೆ ಹೋಗಿ ಮಾರುತಿಯಲ್ಲೇ ಈ ಪ್ರಶ್ನೆಯನ್ನ ಮುಂದೆ ಇಟ್ಟು ಪರಿಹಾರ ಕಂಡ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿ ಆ ಚಿನ್ನಾಭರಣಗಳೆಲ್ಲ ಮತ್ತೆ ಚಂದ್ರಿಗೆ ವಾಪಸ್ ಕೊಡ್ತಾಳ. ಈ ಚಂದ್ರಿ ಈ ಪ್ರಾಣೇಶಾಚಾರ್ಯ ಜಗಲಿಯ ಮೇಲೆ ಕೂತಿರ್ತಾಳ ಅವಳು, ಯಾಕಂದ್ರೆ ಮನೆಗೆ ಹೋಗಕ್ಕೆ ಅವಳಿಗೆ ಭಯ, ಯಾಕಂದ್ರೆ ಅಲ್ಲಿ ಶವ ಇದೆ ಅನ್ನೋ ರೀತಿಯಲ್ಲಿ. ಇಂತಹ ಸಂದರ್ಭದಲ್ಲಿ ಅಗ್ರಹಾರದಲ್ಲಿ ಆ ಹೆಣದ ವಾಸನೆ ಏನಿದೆ ಅದು ಹರಡೋದಕ್ಕೆ ಶುರು ಆಗುತ್ತೆ. ಅಲ್ಲಲ್ಲಿ ಇಲಿಗಳು ಸತ್ತು ಬೀಳ್ತಾ ಇರ್ತವೆ, ಮನೆಗಳ ಮೇಲೆ ಹದ್ದುಗಳು ಬಂದು ಕೂರ್ತಾ ಇರ್ತವೆ. ಪ್ರಾಣೇಶಾಚಾರ್ಯರು ಹೊಳೆಯಲ್ಲಿ ಸ್ನಾನ ಮಾಡಿ ಆ ಹೊಳೆಯನ್ನ ದಾಟಿ ಕಾಡಿನಲ್ಲಿರುವಂತಹ ಮಾರುತಿ ಗುಡಿ ಅಲ್ಲಿಗೆ ಹೋಗಿ ಅವರು ಪೂಜೆ ಎಲ್ಲ ಮಾಡಿ ಮಾರುತಿ ಮುಂದೆ ತಮ್ಮ ಸಮಸ್ಯೆಯನ್ನ ಇಡ್ತಾರೆ. ಏನು ಅಂದ್ರೆ, ಶವ ಸಂಸ್ಕಾರ ಆಗೋದಕ್ಕೆ ಅನುಮತಿ ನೀಡಿದ್ರೆ ಬಲಗಡೆ ಹೂವ ನೀಡು, ಶವ ಸಂಸ್ಕಾರ ಮಾಡೋದು ಬೇಡ ಅಂತ ಆದ್ರೆ ಎಡಗಡೆ ಹೂವ ಬೀಳಿ ಅನ್ನೋ ರೀತಿಯಲ್ಲಿ ಅವ್ರು ಕೇಳಿ ಅಲ್ಲೇ ಕುತ್ಕೊಂಡಿರ್ತಾರ. ಎಷ್ಟೊತ್ತಾದ್ರೂ ಅವರಿಗೆ ಮಾರುತಿಯಿಂದ ಅಪ್ಪಣೆ ಸಿಗೋದಿಲ್ಲ. ಈ ಚಂದ್ರಿ ಆ ಅರಣ್ಯದಲ್ಲಿರುವಂತಹ ಒಂದು ಮರದ ಕೆಳಗೆ ಕುತ್ಕೊಂಡು ಕಾಯ್ತಾ ಇರ್ತಾಳೆ ಪ್ರಾಣೇಶಾಚಾರ್ಯರು ಏನ್ ಹೇಳ್ತಾರೆ ಅಂತ. ಸಮಯ ಹೋಗ್ತಾ ಇದೆ, ಮಾರುತಿಯಿಂದ ಅನುಮತಿ ಸಿಗ್ತಾ ಇಲ್ಲ. ರಾತ್ರಿ ಆಯ್ತು, ಪ್ರಾಣೇಶಾಚಾರ್ಯರಿಗೆ ಚಿಂತೆ ಶುರು ಆಯ್ತು. ಯಾಕಂದ್ರೆ ಸಮಯ ಹೋಗ್ತಾ ಇದೆ, ಮನೆಯಲ್ಲಿ ಮಡದಿಗೆ ಔಷಧಿ ಬೇರೆ ಕೊಡ್ಬೇಕು, ಮಾರುತಿಯಿಂದ ಅಪ್ಪಣೆ ಸಿಗ್ತಾ ಇಲ್ಲ. ಮನೆಗೆ ಅವರು ಬೇಸರದಿಂದ ಆ ಗುಡಿಯಿಂದ ಮನೆಗೆ ಹೋಗೋಣ ಅಂತ ಹೊರಡ್ತಾರ. ರಾತ್ರಿ ಆಗಿದೆ, ಕಾಡು, ಅಲ್ಲಿ ತನ್ನನ್ನು ಯಾರೋ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ಅವ್ರಿಗೆ ಅನ್ಸುತ್ತೆ.
ತಿರುಗಿ ನೋಡಿ ಯಾರು ಅಂತ ಕೇಳ್ತಾರ. ನೋಡಿದ್ರೆ ಚಂದ್ರಿ. ಅವಳು ತನ್ನಿಂದನೇ ಈ ಎಲ್ಲಾ ಸಮಸ್ಯೆ ಅನ್ನೋ ರೀತಿಯಲ್ಲಿ ಅವರ ಹತ್ರ ಕ್ಷಮೆ ಕೇಳೋಣ ಅಂತ ಬಂದಾಗ ಒಂದು ಅನಿರೀಕ್ಷಿತವಾದ ಸಮಯದಲ್ಲಿ ಅನಿಷ್ಟ ಘಟನೆಯಿಂದ ಪ್ರಾಣೇಶಾಚಾರ್ಯ ಹಾಗೂ ಈ ಚಂದ್ರಿ ಸೇರ್ತಾರ. ಪ್ರಾಣೇಶಾಚಾರ್ಯ ಕೂಡಲೇ ತಮ್ಮ ತಪ್ಪಿನ ಅರಿವಾಗುತ್ತೆ. ಅವರು ನಾನು ತಪ್ಪು ಮಾಡಿದೀನಿ, ನಾಳೆ ಅಗ್ರಹಾರದಲ್ಲಿ ಎಲ್ಲರೂ ಮುಂದೆ ಅದನ್ನು ಒಪ್ಕೊಳ್ಳೋಣ, ಇಲ್ಲ ನೀನೇ ಹೇಳ್ಬಿಡು ಅನ್ನೋ ರೀತಿಯಲ್ಲಿ ಹೇಳಿ ಕರ್ಕೊಂಡು ಹೋಗ್ತಾರ. ಚಂದ್ರಿ ತನ್ನ ಮನೆಗೆ ಹೋಗೋದಕ್ಕೆ ಭಯ, ಬೇರೆ ದಾರಿ ಇಲ್ಲ. ಅವಳು ಹೋಗಿ ಅಲ್ಲಿರುವಂತಹ ನಾರಾಯಣಪ್ಪನ ಶವವನ್ನ ನಾವೇ ಹೇಗಾದ್ರೂ ಸುಟ್ಬಿಡ್ಬೇಕು ಅಂತ ನಿರ್ಧಾರ ಮಾಡಿ ಅಲ್ಲಿ ಅಹಮದ್ ಬ್ಯಾರಿ ಅಂತ ಒಬ್ಬ ಬರ್ತಾನ. ಅವನ ಸಹಾಯದಿಂದ ಆ ಹೆಣ ಮತ್ತು ಕೆಲವು ಕಟ್ಟಿಗೆಗಳನ್ನ ಗಾಡಿಯಲ್ಲಿ ಹಾಕಿ ತಗೊಂಡೋಗಿ ನಾರಾಯಣಪ್ಪನ ಹೆಣವನ್ನ ಅವಳು ಸುಟ್ಬಿಟ್ಟು ಅಲ್ಲಿಂದ ಕುಂದಾಪುರಕ್ಕೆ ಹೊರಟೋಗ್ತಾಳ. ವಿಷಯ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಅಗ್ರಹಾರದಲ್ಲಿ ಪ್ರಾಣೇಶಾಚಾರ್ಯರು ಏನ್ ಹೇಳ್ತಾರಂತ ಬೇರೆ ಬ್ರಾಹ್ಮಣರೆಲ್ಲ ಕಾಯ್ತಾ ಇದ್ದಾರ. ಪ್ರಾಣೇಶಾಚಾರ್ಯರು ಬಂದು, ನನಗೆ ಮಾರುತಿಯಿಂದ ಅಪ್ಪಣೆ ಸಿಗ್ಲಿಲ್ಲ, ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ಈಗ ನೀವು ನಿಮಗೆ ಏನ್ ತೋಚುತ್ತೋ ಅದನ್ನ ಮಾಡಿ ಅಂತ ಹೇಳ್ತಾರ. ಈಗ ಉಳಿದ ಬ್ರಾಹ್ಮಣರೆಲ್ಲ ಏನ್ ಮಾಡೋದು ಯೋಚನೆ ಮಾಡಿ, ನಾವು ಇಲ್ಲಿ ಪಕ್ಕದಲ್ಲಿರುವಂತಹ ಕೈಮರದ ಸುಬ್ಬಣ್ಣಾಚಾರ್ಯ ಅವರ ಮನೆಗೆ ಹೋಗಿ ಕೇಳೋಣ, ಅಲ್ಲೂ ನಮ್ಗೆ ಉತ್ತರ ಸಿಗಲಿಲ್ಲ ಅಂದ್ರೆ ನಾವು ಮಠಕ್ಕೆನೆ ಹೋಗಿ ಸ್ವಾಮಿಗಳ ಹತ್ರನೇ ಕೇಳ್ಬೇಡ ಅಂತ ನಿರ್ಧಾರ ಮಾಡ್ತಾರ. ಇದಕ್ಕೆ ಹೇಗಿದ್ರು ಒಂದು 3 ದಿನ ಆಗುತ್ತೆ. ಅಲ್ಲಿವರೆಗೂ ಹೆಂಡತಿ ಮಕ್ಕಳು ಇವರನ್ನೆಲ್ಲ ಅವರ ತವರಿಗೆ ಕಳಿಸ್ಬೇಡ ಅಂತ ನಿರ್ಧಾರ ಮಾಡಿ ಇವರೆಲ್ಲ ಕೈಮರಕ್ಕೆ ಹೋಗ್ತಾರ. ಅಲ್ಲಿ ಸುಬ್ಬಣ್ಣಾಚಾರ್ಯರು ಏನ್ ಹೇಳ್ತಾರ ಅಂದ್ರೆ, ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನೀವು ಮಠಕ್ಕೆ ಹೋಗಿ ಸ್ವಾಮಿಗಳ ಹತ್ರನೇ ಕೇಳ್ಬಿಡಿ ಅಂತ ಹೇಳ್ತಾರ. ಸರಿ ಅಂತ ಇವರೆಲ್ಲರೂ ಮಠಕ್ಕೆ ಹೋಗ್ತಾರೆ. ದಾಸಾಚಾರ್ಯನ ಹುಷಾರಿಲ್ಲದೆ ಅವನು ಮಲಗ್ಬಿಡ್ತಾನೆ. ಮಠಕ್ಕೆ ಹೋದಾಗ ಸ್ವಾಮಿಗಳು ಏನ್ ಹೇಳ್ತಾರ ಅಂದ್ರೆ, ನೋಡಿ ಅವನು ಬ್ರಾಹ್ಮಣ, ಅವನ ಶವ ಸಂಸ್ಕಾರವನ್ನ ನಾವೇ ಮಾಡ್ಬೇಕು, ಅವನ ಆಸ್ತಿ ಒಡವೆ ಎಲ್ಲ ಏನಿದೆ ಅದೆಲ್ಲ ಮಠಕ್ಕೆ ಸೇರುತ್ತೆ ಅಂತ ಹೇಳ್ಬಿಡ್ತಾರ. ಇದನ್ನ ಕೇಳಿದಂತ ಗರುಡಾಚಾರ್ಯ ಮತ್ತೆ ಲಕ್ಷ್ಮಣಾಚಾರ್ಯನಿಗೆ ಬೇಸರ ಆಗುತ್ತೆ. ಬೇರೆ ದಾರಿ ಇಲ್ಲ, ಸ್ವಾಮಿಗಳು ಹೇಳಾಯ್ತು ಸರಿ ಅಂತ ಇವರು ವಾಪಸ್ ಹೊರಡ್ತಾರೆ. ಅಲ್ಲಿಯ ಮಧ್ವಾಚಾರ್ಯ ಅನ್ನೋ ಒಬ್ಬನಿಗೆ ಅವನು ಹುಷಾರಿಲ್ಲದೆ ಮಲಗ್ಬಿಡ್ತಾನೆ. ಬಂದು ನೋಡಿದಾಗ ದಾಸಾಚಾರ್ಯ ತೀರೋಗಿರ್ತಾನೆ. ಇಲ್ಲಿ ಅಗ್ರಹಾರದಲ್ಲಿ ಪ್ರಾಣೇಶಾಚಾರ್ಯರ ಮರದಿ ತೀರೋಗ್ತಾರ. ಅವರು ಕೈಮರಕ್ಕೆ ಹೋಗಿ ಕೆಲವು ಬ್ರಾಹ್ಮಣನ ಕರ್ಕೊಂಡು ಬಂದು ಶವ ಸಂಸ್ಕಾರವನ್ನ ಮಾಡ್ತಾರ. ಮುಂದೆ ಏನು ಅಂತ ಅವ್ರ ಯೋಚನೆ. ಮನೆಗೆ ಹೋಗೋದಕ್ಕೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ತಾನು ಹೀಗೆ ಎಲ್ಲಾದ್ರೂ ಹೊರಟೋಗೋಣ ಅಂತ ನಿರ್ಧಾರ ಮಾಡಿ ಉಟ್ಟ ಬಟ್ಟೆಯಲ್ಲಿ ಅವರು ಕಾಲು ಎಲ್ಲೂ ಹೋಗುತ್ತೋ ಅಲ್ಲೂ ಹೋಗಕ್ಕೆ ಶುರು ಮಾಡ್ತಾರ. ಅವರು ಹೀಗೆ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಅವರಿಗೆ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ. ಅವನ ಹೆಸರು ಪುಟ್ಟ ಅಂತ. ಅವನು ತುಂಬಾ ಮಾತಾಡ್ತಾ ಇರ್ತಾನೆ. ಪ್ರಾಣೇಶಾಚಾರ್ಯರಿಗೆ ಅದರಲ್ಲಿ ಆಸಕ್ತಿ ಇಲ್ಲ. ಅವರು ತಾವು ಹೀಗೆ ಎಲ್ಲಾದ್ರೂ ಹೊರಟೋಗೋಣ ಅಂತ ಹೋಗ್ತಾ ಇದ್ದಾರ. ಅವ್ನು ಕೇಳ್ತಾನೆ ಎಲ್ಲಿ ಹೋಗ್ತಾ ಇದಾರೆ ಏನು ಅಂತ ಕೇಳಿದಾಗ ಇವರು ಸುಮ್ಮನೆ ನಾನು ಘಟ್ಟದ ಕೆಳಗಿನವನು, ನಾನು ಕುಂದಾಪುರಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಹೇಳಿದಾಗ ಅವ್ನಿಗೆ ಸಂತೋಷ ಆಗುತ್ತೆ. ನಾನು ಆ ಕಡೆಯಿಂದ ಹೋಗ್ತಾ ಇದ್ದೀನಿ, ಇಲ್ಲಿ ಮೇಳಿಗೆಯಲ್ಲಿ ಒಂದು ರಥೋತ್ಸವ ಇದೆ, ಅದು ನೋಡ್ಕೊಂಡು ಹೋಗೋಣ ಬನ್ನಿ ಅಂತ ಬಲವಂತವಾಗಿ ಅವನ್ನ ಕರ್ಕೊಂಡು ಹೋಗ್ತಾನ. ಅವ್ರಿಗೆ ಇಷ್ಟ ಇರೋದಿಲ್ಲ. ಈ ಪುಟ್ಟ ಮೇಳಿಗೆಗೆ ಹೋದಾಗ ಅಲ್ಲಿ ಒಂದು ಹೋಟೆಲಲ್ಲಿ ಕಾಫಿ ಕುಡಿಸ್ತಾನೆ. ಅವ್ರಿಗೆ ಇಷ್ಟ ಆಗೋದಿಲ್ಲ. ಬಲವಂತ ಮಾಡಿ ಇದನ್ನೆಲ್ಲ ಮಾಡಿಸ್ತಾನ ಅವನು. ಅಲ್ಲಿ ಕೋಳಿ ಅಂಕ ನಡೆಯುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಮತ್ತೆ ನನಗೆ ಗೊತ್ತಿರುವಂತಹ ಪದ್ಮಾವತಿ ಎಂಬ ಒಂದು ಹೆಂಗಸಿನ ಮನೆ ಕರ್ಕೊಂಡು ಹೋಗ್ತಾನೆ. ಹಾಗೆ ಈ ಬ್ರಾಹ್ಮಣರಿಗೋಸ್ಕರ ದೇವಸ್ಥಾನದಲ್ಲಿ ಊಟ ಹಾಕ್ತಾ ಇದಾರೆ, ನೀವು ಅಲ್ಲಿ ಊಟ ಮಾಡಿ ಅಂತ ಹೇಳ್ತಾನೆ. ಇವ್ರಿಗೆ ಅಲ್ಲಿ ಹೋಗೋದಕ್ಕೆ ಭಯ. ಯಾಕಂದ್ರೆ ಅಲ್ಲಿ ತನಗೆ ಗೊತ್ತಿದ್ದವ್ರು ಯಾರಾದ್ರೂ ನೋಡ್ಬಿಟ್ರೆ ತನಗೆ ಸೂತ್ಕ ಇದೆ. ಯಾಕಂದ್ರೆ ಅಗ್ರಹಾರದಲ್ಲಿ ಒಬ್ಬರು ಸತ್ತಿದ್ದಾರೆ, ನಾವು ಇವ್ರ ಜೊತೆ ಊಟ ಮಾಡೋದು ತಪ್ಪು ಅನ್ನೋ ರೀತಿಯಲ್ಲಿ ಅವ್ರಿಗೆ ಭಯ ಆಗ್ತಾ ಇರುತ್ತೆ. ಇವನು ಪುಟ್ಟ ತುಂಬಾ ಬಲವಂತ ಮಾಡಿ ಅವ್ರನ್ನ ಅಲ್ಲಿ ಊಟಕ್ಕೆ ಕೂರಿಸ್ತಾನ. ಅವ್ರು ತುಂಬಾ ಭಯದಿಂದನೇ ಊಟ ಮಾಡ್ತಾ ಇರ್ತಾರೆ. ಆ ಊಟ ಬಡಿಸುವವರಲ್ಲಿ ಒಬ್ಬ ಇವ್ರನ್ನ ನೋಡಿ ಕಂಡು ಹಿಡಿತಾನ. ನೀವೇನು ಇಲ್ಲಿ ಕೂತಿದ್ರಾ, ನಿಮ್ಗೆಲ್ಲ ಸಾಹುಕಾರ ಮನೆಯಲ್ಲಿ ಊಟ ಇದೆ, ನಾನು ಕೇಳ್ಕೊಂಡ್ ಬರ್ತೀನಿ ಅಂತ ಹೋದಾಗ ಇವ್ರು ಅಲ್ಲಿಂದ ಬಂದ್ಬಿಡ್ತಾರ. ಅವ್ರು ನಿರ್ಧಾರ ಮಾಡ್ತಾರ, ನಾನು ಮಾಡಿದ ತಪ್ಪನ್ನ ಎಲ್ರ ಮುಂದೆ ಒಪ್ಕೊಂಡು ಆ ನಾರಾಯಣಪ್ಪನ ಶವ ಸಂಸ್ಕಾರವನ್ನ ನಾನೇ ಮಾಡ್ತೀನಿ ಅಂತ ನಿರ್ಧಾರ ಮಾಡ್ಕೊಳ್ತಾರ. ಅವ್ರು ಪುಟ್ಟ ಹತ್ರ ಹೋಗಿ, ನಾನು ಈಗಲೇ ದೂರ್ವಾಸಪುರಕ್ಕೆ ಹೋಗ್ಬೇಕು, ನಮ್ಮ ಸಹೋದರರೊಬ್ಬರು ತುಂಬಾ ಕಾಯಿಲೆಯಿಂದ ಮಲಗಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳಿ ನನಗೆ ಅವಸರವಾಗಿ ಹೋಗ್ಬೇಕು ಅಂತ ಹೇಳ್ತಾರ. ಪುಟ್ಟನಿಗೆ ಅಸಮಾಧಾನ ಆಗುತ್ತೆ. ಸರಿ ಪರವಾಗಿಲ್ಲ ಹೋಗ್ ಬನ್ನಿ ಅಂತ ಕಳ್ಸ್ಕೊಡ್ತಾನೆ. ಅಲ್ಲಿಗೆ ಅವರು ಒಂದು ಗಾಡಿಯಲ್ಲಿ ಹೊರಡೋ ರೀತಿಯಲ್ಲಿ ಆ ಕತೆ ಮುಕ್ತಾಯ ಆಗುತ್ತೆ.